ಆತ್ಮೀಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ಎಸ್ಎಸ್ಎಲ್ಸಿ ಪರೀಕ್ಷೆ 3 ಬರೀತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಲಹೆಗಳನ್ನ ಕೊಡ್ತಾನೆ. ವಿದ್ಯಾರ್ಥಿಗಳೇ, ನೀವು ಎಸ್ಎಸ್ಎಲ್ಸಿ ಪರೀಕ್ಷೆ 2ರಲ್ಲಿ ಕಡಿಮೆ ಅಂಕಗಳನ್ನ ಪಡೆದುಕೊಂಡು ಪರೀಕ್ಷೆ 3 ಬರೀತಿರಬಹುದು, ಅಥವಾ ನೀವು ಎಸ್ಎಸ್ಎಲ್ಸಿ ಪರೀಕ್ಷೆ 2ರಲ್ಲಿ ಅನುತ್ತೀರ್ಣರಾಗಿ ಪರೀಕ್ಷೆ 3 ಬರೀತಾ ಇರಬಹುದು. ನೀವು ಈಗ ಪಾಲಿಸಬೇಕಾದಂತಹ ನಿಯಮಗಳು ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆ 3 ಆಗಸ್ಟ್ 2ನೇ ತಾರೀಕಿನಿಂದ ಪ್ರಾರಂಭವಾಗಿ ಆಗಸ್ಟ್ 9ನೇ ತಾರೀಕು ತನಕ ನಡೀತಾ ಇದೆ. ಹಾಗಿದ್ರೆ ಈ ಪರೀಕ್ಷೆಗಳು ಹೇಗೆ ನಡೆಯುತ್ತೆ ಅಂತ ಹೇಳಿ ನೋಡೋದಾದ್ರೆ, ಏನು ಈ ಹಿಂದೆ ಪರೀಕ್ಷೆ 1 ಮತ್ತೆ ಪರೀಕ್ಷೆ 2 ಯಾವ ಮಾದರಿನಲ್ಲಿ ನಡೆದಿತ್ತೋ ಅದೇ ಮಾದರಿಯಲ್ಲಿ ನಡೆಯುತ್ತೆ. ಪರೀಕ್ಷೆ 3 ಅಂದ ತಕ್ಷಣ ತುಂಬಾನೇ ಲಿಬರಲ್ ಆಗಿ ನಡೆಯುತ್ತೆ ಅಂತಕ್ಕಂಥದ್ದೇನಿಲ್ಲ. ಹೇಗೆ ಈ ಹಿಂದೆ ವೆಬ್ಕಾಸ್ಟಿಂಗ್ ಇತ್ತೋ ಅದೇ ಮಾದರಿಯಲ್ಲೇ ಪರೀಕ್ಷೆ 3 ಕೂಡ ನಡೆಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇರ್ತಕ್ಕಂಥ ಕಡಿಮೆ ಟೈಮ್ ಅಲ್ಲಿ ನೀವು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಪರೀಕ್ಷೆ 3 ಇದು ನಿಮ್ಗೆ ಕಡೆ ಅವಕಾಶ. ಈ ಅವಕಾಶ ಏನಾದ್ರು ಮಿಸ್ ಆಯ್ತು ಅಂತ ಹೇಳಿದ್ರೆ ಸುಮ್ನೆ 1 ವರ್ಷ ವೇಸ್ಟ್ ಆಗ್ಬಿಡುತ್ತೆ ಮಕ್ಕಳೇ. ಹಾಗಾಗಿ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಪಾಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟಾದ್ರೂ ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಪ್ರಾರಂಭದಿಂದಾನು ಹೇಳ್ತಾನೆ ಬರ್ತಾ ಇದ್ದೀನಿ, ಪರೀಕ್ಷೆಗಳು ಎಷ್ಟು ಸುಲಭವಾಗ್ತಾ ಹೋಗುತ್ತೋ ಹಾಗೆ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಕಷ್ಟವಾಗ್ತಾ ಹೋಗುತ್ತೆ. ಹಾಗೆ ಪರೀಕ್ಷೆಯನ್ನ ನಡೆಸ್ತಕ್ಕಂತಹ ಪದ್ಧತಿಗಳು ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳಿ ನಾನು ನಿಮಗೆ ಪ್ರಾರಂಭದಿಂದಾನೇ ಹೇಳ್ತಾ ಬರ್ತಾ ಇದ್ದೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಕೊಟ್ರು ಅಂತ ಹೇಳಿ ಖುಷಿ ಪಡೋದೇನಲ್ಲ, ಅದಕ್ಕೆ ತಕ್ಕಂಗೆ ವೆಬ್ಕಾಸ್ಟಿಂಗ್ ಬಂತು. ಹಾಗೇನೆ ಕ್ವಶನ್ ಪೇಪರ್ ಲೆವೆಲ್ ಕೂಡ ತುಂಬಾ ಉನ್ನತ ಮಟ್ಟದಲ್ಲಿ ಇತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಇನ್ನ ಕಡಿಮೆ ಟೈಮ್ ಇದೆ ನಿಮ್ ಹತ್ರ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ. ಈ ಕೊನೆ ಹಂತದಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆದಷ್ಟು ಕ್ವಶನ್ ಪೇಪರ್ಸ್ ನ ನೀವು ಓದ್ಕೊಳ್ಳಿ. ಈಗಾಗಲೇ ಎಕ್ಸಾಮ್ 1 ಕ್ವಶನ್ ಪೇಪರ್ ನಿಮ್ ಹತ್ರ ಇದೆ, ಎಕ್ಸಾಮ್ 2 ಕ್ವಶನ್ ಪೇಪರ್ ನಿಮ್ ಹತ್ರ ಇದೆ. ಅದಕ್ಕಿಂತ ಮುಂಚೆ ಇಲಾಖೆಯಿಂದನೇ ಒಂದು ಮಾಡೆಲ್ ಕ್ವಶನ್ ಪೇಪರ್ ನ ಪರಿಚಯಿಸಿದ್ರು ಎಲ್ಲಾ ವಿಷಯದ್ದು, ಅದು ನಿಮ್ ಹತ್ರ ಇದೆ. ಹಾಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯ ಕ್ವಶನ್ ಪೇಪರ್ ನಿಮ್ ಹತ್ರ ಇದೆ. 4 ಪ್ರಶ್ನೆ ಪತ್ರಿಕೆಗಳು ನಿಮ್ ಹತ್ರ ಇದೆ. ಇವಾಗ ಈ 4 ಪ್ರಶ್ನೆ ಪತ್ರಿಕೆಗಳನ್ನ ನೀಟಾಗಿ ನೋಡ್ಕೊಂಡ್ಬಿಡಿ, ಖಂಡಿತ ಪಾಸ್ ಆಗ್ತೀರಾ ಅಂತ ಹೇಳಿ ನಾನು ಹೇಳ್ಬೋದು ಅಷ್ಟೇನೆ. ಹಾಗೆ ಈಗಾಗ್ಲೇನೆ ಹಾಲ್ ಟಿಕೆಟ್ಸ್ ಕೂಡ ಬಂದಿದೆ. ನಿಮ್ಮ ಸ್ಕೂಲ್ಗೆ ಹೋಗ್ಬಿಟ್ಟು ನೀವು ಹಾಲ್ ಟಿಕೆಟ್ಸ್ ನ ತೆಗೆದುಕೊಂಡು ಯಾವ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮ್ಮ ಪರೀಕ್ಷೆ ಇದೆ ಅಂತ ಹೇಳಿ ನೋಡ್ಕೋಬಹುದು. ಇನ್ನ ಕಡಿಮೆ ಸಮಯದಲ್ಲಿ ನೀವು ಯಾವ ರೀತಿ ಓದ್ತೀರಾ ಅಂತಕ್ಕಂಥದ್ದು ನಿಮ್ಗೆ ಬಿಟ್ಟಿದ್ದು. ಹಾಗೆ ಆದಷ್ಟು ಸ್ವಲ್ಪ ಪಾಸಿಂಗ್ ಪ್ಯಾಕೇಜ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇನ್ನ ಕನ್ನಡ ವಿಷಯಕ್ಕೆ ಬಂದ್ರೆ ನಮ್ಮ ಚಾನೆಲ್ ನಲ್ಲಿ ಪಾಸಿಂಗ್ ಪ್ಯಾಕೇಜ್ ನಾವು ಹಾಕ್ತಾನೆ ಬರ್ತಾ ಇದೀವಿ. ಸೊ ರೆಮಿಡಿಯಲ್ ಕ್ಲಾಸ್ ಕೂಡ ನಾನು ಹಾಕಿದ್ದೆ. ಹಾಗಾಗಿ ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಪರೀಕ್ಷೆ 3 ಇದು ನಿಮ್ಗೆ ಕಡೆ ಅವಕಾಶ. ಮತ್ತೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂತ ಹೇಳಿದ್ರೆ, ಈಗಲೂ ಕೂಡ ಕೆಲವು ವಿದ್ಯಾರ್ಥಿಗಳು ಆಲಸ್ಯ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ 1 ವರ್ಷ ವೇಸ್ಟ್ ಆಗ್ಬಿಡುತ್ತೆ. ನಿಮ್ ಸ್ನೇಹಿತರೆಲ್ಲ ಕಾಲೇಜ್ಗೆ ಹೋಗ್ತಿರ್ತಾರೆ, ನೀವು ಮನೇಲಿ ಇರ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಪರೀಕ್ಷೆ 3 ಇದು ಕೊನೆಯ ಅವಕಾಶ. ಸೊ ಈ ಅವಕಾಶನಾದ್ರೂ ಸದುಪಯೋಗ ಪಡಿಸ್ಕೊಳ್ಳಿ. ಯಾರೆಲ್ಲ ಅನುತ್ತೀರ್ಣರಾಗಿದ್ದೀರಾ, ಮೊದಲು ನೀವು ಉತ್ತೀರ್ಣರಾಗೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಿದ್ದೀನಿ. ಹಾಗೆ ಕಡಿಮೆ ಅಂಕಗಳನ್ನ ಪಡೆದುಕೊಂಡು ಮತ್ತೆ ಎಕ್ಸಾಮ್ 3 ಯಾರು ಬರೀತಾ ಇದ್ದೀರೋ, ಸೊ ನಿಮ್ಗೆ ಆಲ್ ದ ಬೆಸ್ಟ್. ನೀವು ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಕೂಡ ಕ್ವಶನ್ ಪೇಪರ್ಸ್ ನ ಆದಷ್ಟು ಓದ್ಕೊಳ್ಳಿ ಅಂತ ಹೇಳಿ ಹೇಳ್ತಾ, ಇನ್ನ ಪರೀಕ್ಷೆ 3ರ ಬಗ್ಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಗಳಿದ್ರೆ ಕಮೆಂಟ್ ಮಾಡಿ. ನಿಮ್ಮ ಡೌಟ್ಸ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ. ಮತ್ತೆ ಹೇಳೋದೇನಂತ ಹೇಳಿದ್ರೆ, ಪರೀಕ್ಷೆ 3 ಕೂಡ ಪರೀಕ್ಷೆ 1, 2ರ ರೀತಿನೇ ನಡೆಯುತ್ತೆ. ಪ್ರಶ್ನೆ ಪತ್ರಿಕೆಯ ಮಟ್ಟ ಕೂಡ ಅದೇ ರೀತಿಯಾಗಿರುತ್ತೆ, ಕ್ಲಿಷ್ಟತೆಯ ಮಟ್ಟ ಕೂಡ ಅದೇ ರೀತಿಯಾಗಿರುತ್ತೆ. ಏನು ಎಕ್ಸಾಮ್ 3 ಬರೀತಾ ಇದ್ದಾರೆ ವಿದ್ಯಾರ್ಥಿಗಳು, ಕ್ವಶನ್ ಪೇಪರ್ ನ ತುಂಬಾ ಈಸಿ ಕೊಟ್ಬಿಡೋಣ ಅನ್ನೋ ತರ ಎಲ್ಲ ಏನಿರಲ್ಲ. ಕ್ಲಿಷ್ಟತೆಯ ಮಟ್ಟ ಏನಿರುತ್ತಲ್ವಾ, ಸೊ ಅದೇ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ನ ಕೇವಲ ಕೆಲವೇ ಸಮಯ ಇದೆ ನಿಮ್ಮ ಪರೀಕ್ಷೆಗೆ. ಟೈಮ್ ವೇಸ್ಟ್ ಮಾಡ್ಬೇಡಿ, ಓದ್ಕೊಳ್ಳಿ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ಲಿ. ಹಾಗೆ ಯಾರು ಕಡಿಮೆ ಅಂಕಗಳನ್ನ ತೆಗೆದುಕೊಂಡು ಮತ್ತೆ ಎಕ್ಸಾಮ್ ಬರೀತಾ ಇದ್ದೀರಾ, ನಿಮ್ಗೂ ಕೂಡ ಒಳ್ಳೆ ಅಂಕಗಳು ಬರ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ಮೂಲಕ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್.